ಇಲ್ಲಿ ಎರಡು ವಿಷಯ, ಒಂದು ದೇಶ ಭಕ್ತಿಯ ವಿಷಯ ಆದರೆ, ದೇಶ ದ್ರೋಹದ ವಿಷಯ ಆದರೆ, ಇನ್ನೊಂದು ಮಾಧ್ಯಮದವರ ಮೇಲೆ ನಾಸಿರ್ ಹುಸೇನ್ ಕೂರಿಸಿದಂತಹ ಬಹುದೊಡ್ಡ ಆರೋಪ. ಮಾಧ್ಯಮದ ನೈತಿಕತೆಯನ್ನು ಕ್ವಶನ್ ಮಾಡಿದಂತಹ ನಾಸಿರ್ ಹುಸೇನ್ ತನ್ನ ಕಿವುಡತನಕ್ಕಾಗಿ, ತನ್ನನ್ನು ತಾನು ಬಚಾವ್ ಮಾಡಿಕೊಳ್ಳಿಕ್ಕಾಗಿ ದೇಶದ ಮಾಧ್ಯಮಗಳನ್ನು, ರಾಜ್ಯದ ಮಾಧ್ಯಮಗಳಿಗೆ ಕಪ್ಪು ಚುಕ್ಕೆಗಳನ್ನು ಬೊಟ್ಟು ಮಾಡಿದಂತೆ ತೋರಿಸಿದ ನಾಸಿರ್ ಹುಸೇನ್ ಇವತ್ತು ಬೆತ್ತಲಾಗಿದ್ದಾರೆ. ಈಸ್ ನೆಕೆಡ್ ಟುಡೇ ಇನ್ ಫ್ರಂಟ್ ಆಫ್ ಎವ್ರಿಬಡಿ. ಯಾಕಂದರೆ 2 FSL ರಿಪೋರ್ಟ್ ನಿಮ್ಮದೇ ಗವರ್ಮೆಂಟ್ದು ಬಂದಿದೆ ಆ್ಯಂಡ್ 3 ಪೀಪಲ್ ಆರ್ ಅರೆಸ್ಟೆಡ್. ನಾಸಿರ್ ಹುಸೇನ್ ನಮ್ಮ ಮೀಡಿಯಾದ ಬ್ರದರನ್ನು, ನಮ್ಮ ಫ್ಯಾಮಿಲಿ ಮೀಡಿಯಾ ಅಂದರೆ ಈಸ್ ರಿಲೇಟೆಡ್ ಟು ಬಿ ಎನಿ ಚಾನಲ್ ಆರ್ ಎನಿ ಪತ್ರಿಕೆ ಆಗಿದ್ರು ಅವರು ನಮ್ಮ ಸದಸ್ಯರು, ನಮ್ಮ ಫ್ಯಾಮಿಲಿ ಸದಸ್ಯರನ್ನು ಹೋಗಲೋ ಬಾರಲೋ ಅಂತ ಕರೆದ ನಾಸಿರ್ ಹುಸೇನ್ ಇವತ್ತು FSL ರಿಪೋರ್ಟು ಮುಖಕ್ಕೆ ತಮಾಷೆ ಮಾತ್ರ ಅಲ್ಲ, ಬರೆದಿದ್ದು ಮಾತ್ರ ಅಲ್ಲ. ಬಟ್ ನಾಸಿರ್ ಹುಸೇನ್ ಅವರು, ನಾನು ಹೇಳ್ತೀನಿ ಆ್ಯಸ್ ಎ ಪವರ್ ಟಿವಿ MD ಆಗಿ ಹೇಳ್ತಾ ಇದ್ದೀನಿ, ನಾಸಿರ್ ಹುಸೇನ್ ಅವರು ಬೇಷರತ್ತು ಪತ್ರಿಕೋದ್ಯಮದ ಕ್ಷಮೆ ಕೇಳಲಿಲ್ಲ ಅಂದರೆ ಪತ್ರಿಕೋದ್ಯಮದವರು ಒಟ್ಟಾಗ್ಬಿಟ್ಟು ಕಾಂಗ್ರೆಸ್ನ ಚುನಾವಣಾ ವಿಷಯಗಳನ್ನು ಗವರ್ಮೆಂಟಿದ್ದು ಬಿಟ್ಟು ಬೈಕಾಟ್ ಮಾಡುವಂಥ ಸ್ಥಿತಿ ಬರ್ಬೋದು. ಐ ಥಿಂಕ್ ಈ ಶುಡ್ ಥಿಂಕ್ ದ್ಯಾಟ್ ಇವತ್ತಿಗೆ FSL ರಿಪೋರ್ಟ್ ಬಂದಿದೆ, ಯು ಶುಡ್ ಆಸ್ಕ್ ಸಾರಿ ಟು ಮಾಧ್ಯಮ, ನಮ್ಮ ಚಾನೆಲ್ಗಳಿಗೆ, ಮೀಡಿಯಾಗಳಿಗೆ, ಜರ್ನಲಿಸಮ್ಗೆ ಬೇಷರತ್ತು ಕ್ಷಮೆಯನ್ನು ನಾವು ನಾಸಿರ್ ಹುಸೇನ್ ಹತ್ರ ಬಯಸ್ತೀವಿ. ಅದರ್ವೈಸ್ ಐ ಥಿಂಕ್ ಇಟ್ ವಿಲ್ ಗೋ ಟು ನೆಕ್ಸ್ಟ್ ಸ್ಟೇಜ್.